ಫುಲ್ ದೇವ್ರ ಮೇಲೆ ಭಕ್ತಿ ಇದೆ ಗೈಸ್ ನೋಡಿ. ದೇವಸ್ಥಾನ ಮುಗಿಸ್ಕೊಂಡು ಹೊರಡೋಣ. ಯಾಕೆ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಬೇಕು. ದೀಕ್ಷಾ ಇಸ್ ಮೈ ಮಾಮ್. ದೀಕ್ಷನ್ ಮಮ್ಮಿ ಇವರು. ದೀಕ್ಷನ್ ಮಮ್ಮಿನೇ ನಾನು. ಏನು ಮಾಡ್ತಿದ್ಯಾ ಸ್ಕೂಬಾ ಅವಳ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಕಾವೇರಮ್ಮ ಯೂಟ್ಯೂಬ್ ಚಾನೆಲ್. ಏನೆಲ್ಲ ಯೋಚನೆ ಮಾಡ್ತಿದ್ದೀರಾ ಏನು ನಾನು ಅವಳ ಚಾನೆಲ್ನ ತೊಗೊಂಡ್ಬಿಟ್ಟಿದ್ದೀನಿ ಅಂತ. ಒನ್ ಡೇ ಐ ಹ್ಯಾವ್ ಟೇಕನ್ ಅ ಯೂಟ್ಯೂಬ್ ಚಾನಲ್ ಕಾಸ್ ಇವತ್ತು ಮೈ ಬೇಬಿ ಬರ್ಡೇ. ಹ್ಯಾಪಿ ಬರ್ಡೇ ಬೇಬಿ. ಹೆಲ್ಮೆಟ್ ಅಲ್ಲಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಸೊ ಅದಕ್ಕೆ ಹೆಲ್ಮೆಟ್ ಎಲ್ಲ ಮಧ್ಯದಲ್ಲಿ ಯೋಚನೆ ನನಗೆ ರಾತ್ರಿ ಫ್ಲ್ಯಾಶ್ ಆಯಿತು, ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಈಗ ನಿಲ್ಲಿಸಿ ಆಡಿಯನ್ಸ್ಗೆ ಎಂತ ಇವಳು ಬರ್ಡೇ ವ್ಲಾಗ್ ಇವಳು ಬರ್ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಸೊ ಲಾಟ್ಸ್ ಆಫ್ ಮೆಸೇಜಸ್, DMs. ಥ್ಯಾಂಕ್ ಯು ಸೋ ಮಚ್ ಟು ಯಾರ್ಯಾರು ಅವಳು ಬರ್ಡೇ ವಿಶ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಸೊ ಇವಳು ಇವತ್ತು ವ್ಲಾಗ್ ಮಾಡ್ತೀನಿ ಅಂದ್ಲು. ಸೊ ಲೆಟರ್ ಡೂ ಏನು ಮಾಡ್ತಾಳೆ ನೋಡೋಣ. ಫಸ್ಟ್ ದೇವಸ್ಥಾನ ಕರ್ಕೊಂಡು ಹೋಗ್ತಾಳೆ ಅಂದರು. ಸೊ ಲೆಟ್ಸ್ ಗೋ. ವಿ ಆರ್ ಗೋಯಿಂಗ್ ಫಾರ್ ಟೆಂಪಲ್. ಬಾಯ್ ಬಾಯ್. ಹಾಗೆ ಹಾಂ ಓಕೆ. ಏನು ಪಾರ್ಲರ್ ಕಾಣಿಸ್ತಿಲ್ಲ. ಈಗ ನಾವಲ್ಲಿ ಗಣೇಶ ದೇವಸ್ಥಾನ ಇತ್ತು, ಗಣೇಶ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಈಗ ಎಲ್ಲ ಹೋಗ್ತಾ ಇದೀವಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ವಿಲ್ ಮೀಟ್ ಅಪ್ ಯು. ಬೈ. ಕುಂಕುಮ ಹಾಕೊಳ್ತಿದ್ದಾಳೆ. ಫ್ರೆಂಡಿಗೆ ಮೊಬೈಲ್ ನೋಡ್ಕೊಂಡು ಕುಂಕುಮ ಹಾಕ್ತಿರೋಳು ಇವಳು. ಐ ಗೈಸ್ ಏನೋ ಮೊಬೈಲ್ ನೋಡ್ಕೊಂಡು ಕುಂಕುಮ ಹಾಕ್ತಿದ್ಯಲ್ಲ ಅಂತ. ಅದೆಲ್ಲ ಈಗ ನೋಡಿ ಗೈಸ್, ನಮ್ಮ ಪಪ್ಪ ತಾಯಿ ಕರ್ಸ್ಕೊಂಡಿದ್ದೀವಿ. ಆಫ್ಟರ್ ಸೋ ಮೆನಿ ಇಯರ್ಸ್ ಹ್ಯಾವ್ ಕೇಮ್ ಹಿಯರ್. ಈಗ ಹೊರಡೋಣ. ಇಲ್ಲೇ ಒಂದು 5 ನಿಮಿಷ ಕೂತ್ಬಿಟ್ಟು ಆಮೇಲೆ ಹೊರಡೋಣ. ಥ್ಯಾಂಕ್ ಯು. ಹಾಯ್ ಗೈಸ್, ಇವಾಗ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ. ಪಾಪ ಮೇಡಮು ಫುಲ್ ಬರ್ಡೇ ವಿಶಸ್ ತಗೊಳ್ಳೋದು ಬಿಸಿ ಇದ್ದಾಳೆ ನೋಡಿ ಫ್ರೆಂಡ್ಸ್. ಫುಲ್ ಬಿಸಿ ಇದ್ದಾಳೆ. ಬರ್ಡೇ ವಿಶಸ್ ಎಲ್ಲ ಕಾಲ್ ಮಾಡ್ತಿದ್ದಾರೆ, ಎಲ್ಲ ಟೆಕ್ಸ್ಟ್ ಮಾಡ್ತಿದ್ದಾರೆ. ಫೀಲಿಂಗ್ ಸೊ ಹ್ಯಾಪಿ. ಹೆಂಗೆ ಫೀಲ್ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು? ನನ್ನದು ಇದು ಫೇವ್ರೆಟ್ ಟೆಂಪಲ್. ನಾನು ಲಾಸ್ಟ್ ಟೈಮ್ ಬಂದುಬಿಟ್ಟು ತಾಯಿ ಕರ್ಸ್ಕೊಂಡಿದ್ದೆ. ಮೈಸೂರಲ್ಲಿ ಫೇಮಸ್ ಇದು ಪ್ಯಾಲೇಸ್ ಹತ್ರನೇ ಇದೆ. Lots of wishes. I seriously have no time, but I'll text everyone. I'll reply. ಎಲ್ರಿಗೂ ರಿಪ್ಲೈ ಮಾಡ್ತೇನೆ. ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸ್ನ್ಯಾಪಲ್ಲೂ ಇದ್ದಾಳೆ. ಸ್ನ್ಯಾಪಲ್ಲೂ ಎಲ್ಲರೂ ತುಂಬ ಇದೆ. ಸರಿ ಈಗ ಹೊರಡೋಣ ಮನೆಗೆ. ಫುಲ್ ದೇವ್ರ ಮೇಲೆ ಭಕ್ತಿ ಇದೆ ಗೈಸ್ ನೋಡಿ. ದೇವಸ್ಥಾನ ಮುಗಿಸ್ಕೊಂಡು ಹೊರಡೋಣ. ಇಲ್ಲಿ ಪಾರಿವಾಳ ಇತ್ತು. ಬಾ ಹೋಗುವ. ಯಾಕೆ ಇರು ಹಂಗೆ ವ್ಲಾಗಲ್ಲಿ ಹಂಗೆ ಬರಲಿ. ಅವ್ರು ಗಾಡಿ ತೊಗೊಂಡು ಹೋದ್ರು. ನಾವು ಸ್ಲಿಪ್ಪರ್ ಹಾಕ್ಕೊಂಡು ಬರಬೇಕಿತ್ತು ಕೃಷ್ಣ. ವಿ ಶುಡ್ ನಾಟ್ ಸ್ಟ್ಯಾಂಪ್ ದಟ್ ಅಂತೆ.
ಬರ್ತಿದ್ದಾಳೆ. ಎಷ್ಟು ಚೆನ್ನಾಗಿದೆಲ್ಲ. ಖುಷಿ ಆಯ್ತಾ? ಐ ರಿಯಲಿ ಲವ್ ದಿಸ್. ಆ್ಯಕ್ಚುಲಿ ಐ ವಾಂಟ್ ಟು ಡೂ ಸಮ್ ವಿಡಿಯೋ ಶೂಟ್ ಮಾಡಬೇಕು ಅಂತ ಹೆವಿ ಆಸೆ ಇದೆ. ಲೆಟ್ಸ್ ಡೂ ಒನ್ ಡೇ. ಒಟ್ಟು ಬಿದ್ದು ಫೈನ್ ಬಾ, ಮನೇಲಿ ಇಟ್ಕೊಳ್ಳೋಣ. ಯಾವಾಗಲೂ ಹೆಲ್ಮೆಟ್ ಬಿಡಿಸ್ತೀನಿ ಅಂದರೆ ಖುಷಿನಾ ಯಾ ವಿಲ್ ಗೋ. ಲೆಟ್ಸ್ ಗೋ. ನೆಕ್ಸ್ಟ್ ಪ್ಲಾನ್ಸ್ ಏನು? ನೆಕ್ಸ್ಟ್ ಗೊತ್ತಿಲ್ಲ. ಪ್ಯಾಚಿಂಗ್ ಮಾಡೋದು. ಓಕೆ, ಟಾಟಾ ಬಾಯ್ ಬಾಯ್ ಹೇಳು. ಟಾಟಾ ಬಾಯ್ ಬಾಯ್. ಫೋಟೋ ಶೂಟ್ ಸ್ಟಾರ್ಟ್ ಆಗಿದೆ. ಮೇಡಮ್ ರೆಡಿ ಆಗಕ್ಕೆ ಹೋಗಿದ್ದಾಳೆ. ನಾನು ಈ ಅವಸ್ಥೆಯಲ್ಲಿದ್ದೀನಿ. ನಾವು ಐ ಶುಡ್ ಗೋ ಅಪ್, ಹ್ಯಾವ್ ಬ್ರೇಕ್ಫಾಸ್ಟ್, ಮತ್ತೆ ರೆಡಿಯಾಗಿ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಆನ್ ಕ್ಯಾಸಲ್. ಓ ಓಕೆ, ಫೋಟೋ ತೆಕ್ಕೊಡು. ಹಾಂ ಓಕೆ ಫೈನ್. ಏನು ಮಾಡ್ತಿದ್ಯಾ ಸ್ಕೂಬಾ ಅವಳ? ನನಗೆ ಅಪ್ಪ ಇವ್ನು ನನಗೆ ಬರ್ಡೇ ವಿಶ್ ಮಾಡ್ತಾ ಇದ್ದಾನೆ ಫುಲ್ ಜೋಶಲ್ಲಿ. ಗೈಸ್ ನೀವು ನೋಡಿ ಗೈಸ್, ಇವಳು ಇದು ಕೊಬ್ಬು ತಾನೆ. ಅವನ್ನ ಕರೆದ್ಬಿಟ್ಟು ಕಡ್ಡಿಲ್ ತೋರಿಸಿದ್ರೆ ಅವನಿಗೆ ಭಯ ಆಗಲ್ವಾ? ಸ್ಕೂಬಿ ಯಾಕೆ ಬೇಕೇ ಇಡ್ಬೇಕಾ? ಸಿಟ್ ಸ್ಕೂಬಿ. ಸೆಟ್ ಸ್ಕೋಬಿ. ಕಲಿಸಿದ್ಯಾ ದೀಕ್ಷಾ ನೀನು? ಅದು ನೀನೇ ಅವನ್ನ ಹಾಳು ಮಾಡಿರೋದು. ನಾನು ಬಂದಾಗೆಲ್ಲ ಅವನ್ನ ಬೈದರೆ ನೀನು ಬೈಬೇಡ ದೀಕ್ಷಾ ಅಂತ ಹೇಳಿದ್ರೆ ಇನ್ನೇನು ಆಗ್ತಾನೆ ಅವನು? ಹಾಂ, ಸಾಕು ಸಾಕು. ನಿನ್ನಿಂದನೇ ಅವನು ಹಾಳಾಗಿರೋದು ಕೃಷ್ಣ. ಐ ಆಮ್ ಸೇಯಿಂಗ್ ರೈಟ್? ನಿನ್ನಿಂದ ಹಾಳಾಗಿರೋದು. ಲೈಟ್ ಫ್ಯಾನ್ ಬೇಕಾ? ಬೇಡ, ಕೋಲ್ಡ್ ಇದೆ. ಮೈಸೂರು ತುಂಬ ಚಳಿ. ಮೈಸೂರು ಇಸ್ ಫೀಲಿಂಗ್ ಲೈಕ್ ಕೂರ್ಗಂತ ಇವಳಿಗೆ. ಸಿ ನಂದು ಅವಸ್ಥೆ. ನಾವು ಇಲ್ಲಂತೂ ಫುಲ್ ಮೆಸ್ ಇದೆ ಗೈಸ್. ಸೊ ನೋ ಶೋಯಿಂಗ್. ಇಲ್ಲಿ ಮಾತ್ರ How do I look? ಪಿಟಿ ಮೈ ಬೇಬಿ. Thank you. One eternity later. Guys, we reach now the place and she's paying for the auto. Show your dress. Yeah. Guys, comment ಮಾಡಿ your dress ಹೆಂಗಿದೆ ಅಂತ. Guys, we had came for Neon Castle and she's ready for photos. And we have seatings here also and here also, and we have sat here. We think we can go there, right? Huh? ಅಲ್ಲಿ ಆಚೆ. Photo straight and free. Okay, fine. Now I'll click our photos. See, birthday girl is busy in ordering foods. And here comes Rohan. Kutko. Excuse me. Kutko. Excuse me. ಬೇರೆಯವ್ರಿಗೆಲ್ಲ ಹಾಕಿದೆ. ಎಲ್ಲರಿಗೂ ಹಾಕಿದ್ದಾನೆ ಸ್ನ್ಯಾಪು, ಇವಳಿಗೆ ಹಾಕಿಲ್ಲ. ಎಲ್ರಿಗೂ ಅಲ್ಲ, ಸ್ಪೆಸಿಫಿಕಲಿ ಯಾರು ಅಂತ ಹೇಳ್ಬಿಡು. ಮಣ್ಣ ಅಂತ ಇಂಟ್ರೊಡ್ಯೂಸ್ ಮಾಡು. ಈಸ್ ಮೈ ಬ್ರದರ್. ಆಮೇಲೆ ಇವನು ಏನು ಗೊತ್ತಾ, ಬರೀ ನಂಗೆ ರೋಸ್ಟ್ ಮಾಡೋದ್ರಲ್ಲೇ ಇರ್ತಾನೆ. ಇವಳು ಅದನ್ನ ನೋಡಿ ಮಜಾ ತಗೋತಾಳೆ. ನನಗಂತೂ ಸಾಕಾಗಿದೆ. ಓದಲ್ ಬಂದಲ್ಲ ಇಬ್ರು ಕಚ್ಚಾಡ್ತೀರ. ಸ್ಪಾರ್ಕಲ್ಲು ಮಾತಾಡು. ಚಾಕ್ಲೇಟ್ ಕೇಕ ಏನು? ಐಸ್ ಕ್ರೀಮ್. ಅದು ಯಾವ ಗಿಡ ಹೇಳಿ ಫಸ್ಟು? ಅದು ಹೇಳ್ತೀನಿ ಆಮೇಲೆ. ಅದು ಯಾವ ಗಿಡ ಹೇಳಿ? ಇದಾ? ಪುದೀನ. ತುಳಸಿ ಗಿಡ ತಾನೆ? ಪುದೀನ ಅದು. ಸಿ ಸೊ ಇವಳು ಇವಾಗ ಏನೋ ತಿಂತಾ ಇದ್ದಾಳೆ. ಲೆಟ್ ಸಿ. ಇವಾಗ ನನಗೂ ಇದು ಫೇವ್ರೆಟ್ ಕೇಕ್ ಇದು ಗೈಸ್. ಜ್ಯೂಸ್ ಸೈಡ್ ಇಟ್ಬಿಟ್ಟು ತಿನ್ನು. ಜ್ಯೂಸ್ ಕಾಣಿಸ್ತಿದೆಯಾ? ಸರಿ, ಲೆಟ್ ಮಿ 1 minute. ನಾನು ಸ್ನ್ಯಾಪ್ ಹಾಕ್ತೀನಿ. ಅನ್ಸರಿ ನಾ ಫೋನ್ ಆಫ್. ಹ್ಯಾಪಿ ಬರ್ಡೇ ಬೇಬಿ. ಪಾಪ ಎಷ್ಟು ಒಳ್ಳೆ ಚೆನ್ನಾಗುತ್ತೆ ಹೇಳ್ತೀನಿ. ಸಯ್ಯ ಇಲ್ಲ ಚೆನ್ನಾಗಿದೆ.
ಬೇರೆ ಎಲ್ಲರಿಗೂ ಫುಲ್ ಕ್ಯೂಟಾಗಿ ರಿಪ್ಲೈ ಮಾಡ್ತಾಳೆ. ನಾನು ಹಾಕಿರೋ ಸ್ಟೇಟಸ್ಗೆ ಏನೂ ರಿಪ್ಲೈ ಮಾಡಿಲ್ಲ. ನೋಡಿ ಅವ್ರ ಅಣ್ಣಂಗೆ ನೋಡಿ ಹೆಂಗೆ ರಿಪ್ಲೈ ಮಾಡ್ತಿದ್ದಾಳೆ. ಸಿ, ನಾನು ಹಾಕಿರೋದನ್ನು ಮಾತ್ರ ಹಾಕಿಲ್ಲ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಅದು ಬೆಳಗ್ಗೆಯಿಂದ ಇವ್ರ ಜೊತೆನೇ ಇದ್ದೀನಿ, ಇನ್ನೇನು ಹಾಕಬೇಕು? ಹಾಕ್ಬೇಕು ತಾನೆ. ಒಳ್ಳೆ ನನ್ನ ಬಾಯ್ ಫ್ರೆಂಡ್ ಥರ ಎಲ್ಲೂ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ನನ್ನ ತೋರಿಸಲ್ಲ ಇವಳು. ಯಾಕಂದರೆ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ನಿನ್ನ. ಓಕೆ ಫೈನ್. ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಕೆಟ್ಟ ಕಣ್ಣುಗಳಿಂದ ದೂರ ಇರೋಕ್ಕೆ. ಓಕೆ ಫೈನ್. ಒನ್ ಆಫ್ ಮೈ ಫೇವ್ರೆಟ್ ಡೆಸರ್ಟ್. ಹೆಂಗಿದೆ ಕೃಷ್ಣ? ಮಸ್ತ್, ಯಮ್ಮಿ, ಹೌ ಇಸ್ ಮೈ ಸೆಲೆಕ್ಷನ್? ಹೆಂಗೋ ಇದೆ? ನೀನು ಯಾವಾಗಲೂ ಇದೆ. ಹೇಳು ಕೃಷ್ಣ, ಯು ಸೇ ದ ಟ್ರೂತ್. ಹೆಂಗಿದೆ ರೋಹನ್ ಮೊಜಾಟೋ? ನೋ ವರ್ಡ್ಸ್. ಚೆನ್ನಾಗಿದೆ. ಎದೆ ಮುಟ್ಕೊಂಡು ಹೇಳು. ಚೆನ್ನಾಗಿದೆ ಅಂತ ಹೇಳ್ಬಿಡು. ಚೆನ್ನಾಗೈತಲ್ಲ. ಹೆಂಗಿದೆ ಟೇಸ್ಟು? ಎಷ್ಟು ಎಕ್ಸ್ಟ್ರಾರ್ಡಿನರಿ. ಅದೊಂದು ಚೂರು ಚೆನ್ನಾಗಿದೆ. ಆಗಲ್ಲ. ಏಕೆ? ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಬೇಕು? ದೀಕ್ಷಾ ಇಸ್ ಮೈ ಮಾಮ್. ದೀಕ್ಷನ್ ಮಮ್ಮಿ ಇವರು. ದೀಕ್ಷನ್ ಮಮ್ಮಿನೇ ನಾನು. ನಮ್ಮ ಮಮ್ಮಿ ಥರ ಕಾಣಿಸ್ತಾರ, ನಮ್ಮ ಅಕ್ಕನ ಥರ ಕಾಣಿಸ್ತಾರ? ಮೈ ಸಿಸ್. ಯುವರ್ ಸಿಸ್. ಹೆಂಗಿದೆ ಮಗ ಕೆನಡಾಗೆ ಹೋದ್ಮೇಲೆ? ಕೆನಡಾಗೆ ಹೋದ್ಮೇಲೆ ಒಂಥರ ಬೇಜಾರಿದೆ, ಒಂಥರ ತುಂಬಾ ಖುಷಿ ಇದೆ. ನನ್ನ ಮಗ ಹೊರದೇಶದಲ್ಲಿದ್ದಾನೆ, ಹೊರದೇಶದಲ್ಲಿ ಓದ್ತಿದ್ದಾನೆ ಅಂದ್ರೆ ಯಾತಾಯಿ ಖುಷಿ ಇರಲ್ಲ? ಹೌದಾ? ಮಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದಾಳ? ಅವಳು ಬರೀ ತಲೆ ತಿನ್ನೋದ್ರಲ್ಲೇ ಮುಗಿಸ್ಬಿಡ್ತಾಳೆ ನನ್ನ. ಗೈಸ್ ನೋಡಿ, ಈ ಥರ ತಾಯಿ ಇದ್ರೆ ಎಲ್ರಿಗೂ ಎಷ್ಟು ಖುಷಿ ಆಗುತ್ತಲ್ವ. ಈ ತರ ಮಗಳಿದ್ರೆ ಈ ತರ ತಾಯಿ ಇರ್ಲೇಬೇಕು. ಮಮ್ಮಿ ನಾನು ನಿಮ್ಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಲ್ವಾ? ಅದ್ರಲ್ಲಿ ಇವಳು ಬೇರೆ ನಗ್ತಾಳೆ. ಹೋಮ್ ಟೂರ್ ಮಾಡಕ್ ಕೇಳಿ, ಯಾವ್ದಾವ್ದು ಎಲ್ಲೆಲ್ಲಿದೆ ನಿಮ್ಗೆ ಗೊತ್ತಾಗುತ್ತೆ. ಹೌದು. ಇಲ್ಲ, ನಾನು ಅವಳದು ವಾರ್ಡ್ರೋಬ್ ಹೋಮ್ ಟೂರ್ ಮಾಡಕ್ ಕೇಳಿ. ವಾರ್ಡ್ರೋಬ್ ಟೂರ್ ಮಾಡೋದ್ರೊಳಗಡೆ ನಾನು ವಾರ್ಡ್ರೋಬ್ನ ಫುಲ್ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ನಾನು ಬರ್ತೀನಿ. ನೋಡ್ಬಿಟ್ರೆ ಇನ್ನೊಂದ್ಸರ್ತಿ ಯಾರ್ದೇ ಮನೆಗೆ ಹೋದ್ರು ಫಸ್ಟ್ ನೋಡೋದೇ ವಾರ್ಡ್ರೋಬ್ನ. ಅಷ್ಟೊಂದು ಕ್ಯೂರಿಯಾಸಿಟಿ. ಓಕೆ, ಥ್ಯಾಂಕ್ ಯು, ಬಾಯ್. ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಓಕೆ, ಕೃಷ್ಣಂದು ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೇನ್ ಮಾಡ್ಬೇಕು? ಕಾಮೆಂಟ್ ಮಾಡಿ. ನೋಡಿ ಗೈಸ್, ನಮ್ಮ ಮಮ್ಮಿ ಎಷ್ಟು ಮಾತಾಡ್ತಾರೆ. ಸೊ ದೀಕ್ಷನ್ ತೋರ್ಸೋಣ ಇರಿ. ಅಯ್ಯೋ ಪಾಪ, ಎಷ್ಟು ಬೇಜಾರಾಗ್ಬಿಟ್ಟಿದ್ದಾಳೆ. ಬೇಜಾರೇನಿಲ್ಲ ಅಂದ್ರೆ ಕಾಲೇಜಲ್ಲಿ ರಜಾ ಕೊಟ್ಬಿಟ್ಟಿದ್ದಾರೆ 1 ತಿಂಗಳು. ಏನು 1 ತಿಂಗಳು ರಜಾ ಕೊಟ್ಟಿಲ್ಲ. ಈ ಸತಿನೇ ಕಡಿಮೆ ರಜೆಗೆ ಬೈಬಿಟ್ಟು ಸುಮ್ಮನಿರು. ಅಲ್ಲ, ಈ ಸತಿನೇ ಕಡಿಮೆ ರಜಾ ಕೊಟ್ಟಿರೋದು. ಹೌದಾ? ಹೌದು. ನನಗೆ ಯಾಕೋ ಜಾಸ್ತಿ ರಜಾ ಅಂತ ಅನಿಸ್ತು. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ರಜಾ ನಾನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇರೋದು ರಜಾನ. ಇಲ್ಲ ಅಂದ್ರೆ ಬಾಕಿ ಎಲ್ಲ ಟೈಮಲ್ಲೂ ಬಾರಿ NCC ಅದು ಇದು ಏನಾದರೂ ಒಂದು ಇದ್ದೇ ಇರ್ತಾ ಇತ್ತು. ಸೊ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾನೆ ಇರ್ತಿಲ್ಲ ರಜದಲ್ಲಿ. ಫಸ್ಟ್ ಟೈಮ್ ಇವಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಗೈಸ್, ಪಾಪ ರೋಹನು ನಾನು ಬರ್ತೀನಿ ಕೇಕ್ ಕಟ್ ಮಾಡೋಣ ಅಂದರೆ ನಾನು ಹೊರಡಬೇಕು, ಲೇಟ್ ಆಗಿಬಿಡುತ್ತೆ ಅಂತ ನಾವು ಮತ್ತು ಇನ್ನೊಂದು ಏನಂದರೆ ಅವರಿಬ್ಬರನ್ನ ಕರ್ಕೊಂಡು ಹೋಗೋದಲ್ಲ ದೊಡ್ಡ ವಿಷಯ, ಇಬ್ಬರು ಓದಲೆಲ್ಲ ಕಚ್ಚಾಡ್ತಾರೆ. ಬಂದ ರೋಹನ್ ಬಾಯ್ಲಿ. ಹಿಸ್ ರಿಯಾಕ್ಷನ್ ಅಲ್ಲಿ ಬಂದ. ಬರಲಿ ನೀನು ಬಿಟ್ಟು ಕೇಕ್ ಕಟ್ ಮಾಡಿದ್ವಿ, ಏನು ಅನಿಸ್ತಿದೆ? ಪಾಪ ಕಾಲೇಜ್ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ. ಕೇಕ್ ಏನು ಜಾಸ್ತಿ ಇರುತ್ತೆ ಅವಳಿಗೆ ಇಷ್ಟೊಂದು.
ಇದು ನನ್ನ ಅಣ್ಣಂದು, ಬೇಕಂದ್ರೆ ಅವ್ನು ನೋಡ್ತಿರ್ತಾನೆ, ಅವನಿಗೆ ಕೇಳಿ. ಅವ್ರು ಕ್ಯಾನಡಾ. ಹಾಳು ಮಾಡ್ತಾವಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಅಂತ ಆಲ್ಮೋಸ್ಟ್ ಆಗ್ತಾ ಬಂತು ನನ್ನ ಬರ್ಡೇ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಕಾಲೇಜ್ ಸ್ಟಾರ್ಟ್ ಆಗಿ ಫಸ್ಟ್ ಡೇ ಮಾಡ್ತೀವಿ. ಫಸ್ಟ್ ಡೇ ಅಂತೂ ಹೋಗೋಕ್ಕಾಗಲ್ಲ, ಬಿಕಾಸ್ ಫಸ್ಟ್ ಡೇ ಬಿಟ್ಟಕ್ಕೆ ಹೋಗ್ಬೇಕು. ಬಟ್ ನಾನು ಹೋಗ್ತಾ ಇದ್ದೀನಪ್ಪ ಕಾಲೇಜ್ಗೆ. ಐ ಹ್ಯಾವ್ ಟು ಗೋ. ಇಲ್ಲ ಇಲ್ಲ, ನನ್ನ ಅಟೆಂಡೆನ್ಸ್ ಯಾವಾಗಲೂ ಶಾರ್ಟೇಜ್ ಇರುತ್ತೆ. ಒಂದು ನಿಮಿಷ ಬಿಡಲಿ. ಬಟ್ ಫಾರ್ ಶೋರ್ ವಿಲ್ ಗೋ ಆ್ಯಂಡ್ ನಾನು ಸ್ಯಾಟರ್ಡೆ ಹೋಗ್ತೀನಿ. ಸ್ಯಾಟರ್ಡೆ ವಿಲ್ ಡೂ ವ್ಲಾಗ್, ಏನೇನಿದೆ ಎಲ್ಲ ಫುಲ್. ನಮ್ಮ ಪ್ರಿನ್ಸಿ ಬಿಡಲ್ಲ ಅದಕ್ಕೆಲ್ಲ. ಕಾಲೇಜಲ್ಲಿ ಅದೇ ಸ್ವಲ್ಪ ಎಲ್ಲೆಲ್ಲಿ ವೀಡಿಯೋ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡ್ತೀವಿ, ಯಾಕಂದರೆ ಫೋನ್ಸ್ ಆರ್ ನಾಟ್ ಅಲೌಡ್. ಗೊತ್ತಾದರೆ ಫೋನ್ನ ಸೀಸ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಕಾಲೇಜ್ ಫಸ್ಟ್ ಡೇ ಮಾಡ್ತೀವಿ. ನೆಕ್ಸ್ಟ್ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಲೈಕ್ ಯು ಕಮೆಂಟ್ ಅಸ್ ಯಾವ ಥರ ಬೇಕು ಅಂತ ದಿಸ್ ಹಾಲಿಡೇ ಕೊಡಲಿ. ಫೋನ್ ಆಫ್ ಮಾಡು. ಆಯಿತು, ನನ್ನ ಬರ್ಡೇ ಮುಗೀತು. ಈ ವರ್ಷದ 2020 ಬರ್ಡೇ ಮುಗೀತು. ಕ್ಯೂಟ್ ಅಲ್ಲ? ಕ್ಯೂಟ್. ಅದು ನನ್ನ ಬ್ಲ್ಯಾಂಕೆಟ್, ಮೈ ಫೇವ್ರೆಟ್ ಬ್ಲ್ಯಾಂಕೆಟ್. ಅಯ್ಯೋ, ಫ್ರಮ್ 5th ಸ್ಟ್ಯಾಂಡರ್ಡಿಂದ ಓಕೆ ಬ್ಲ್ಯಾಂಕೆಟ್ ಯೂಸ್ ಮಾಡೋದು. ಗಬ್ಬು ಏನಿಲ್ಲ, ನೋಡಿದ್ರೆ ಎಷ್ಟು ಸಾಫ್ಟ್ ಇದೆ, ಎಷ್ಟು ಸಾಫ್ಟ್ ಇದೆ. ಸಾಫ್ಟ್ 5th ಸ್ಟ್ಯಾಂಡರ್ಡಿಂದ ಯೂಸ್ ಮಾಡಿ ಸಾಫ್ಟ್ ಸಾಫ್ಟ್. ಲಾಟ್ ಆಫ್ ಡಿಎಮ್ಸ್, ತುಂಬ ಅಂದರೆ ತುಂಬ. ಐ ಡೋಂಟ್ ನೋ, ಲಾಟ್ ಇಸ್ ದಟ್. ಐ ವಿಲ್ ರಿಪ್ಲೈ ಇಫ್ ಪಾಸಿಬಲ್. ಐ ರಿಪ್ಲೈ ಬೈ ಟುಡೇ ಆರ್ ಟುಮಾರೋ, ಡೇ ಟು ಟುಮಾರೋ. ತುಂಬ ಇವಳ ಜೊತೆ ಇಲ್ಲ, ಫಾರ್ ಶೋರ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಾಳೆ ಅಷ್ಟರಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡ್ತಾಳೆ. ಏನಾಯ್ತು, You have to. the whole day I was with Deeksha and I couldn't reply, but I'll make sure that I reply for everyone. And also I could see like WhatsApp allu, Snapchat allu, Instagram, and next ಯಾವುದಿದೆ ಅಷ್ಟೇ, ಮೂರೇ ಯೂಸ್ ಮಾಡ್ತಿರೋದು. but it was beautiful with her. She really made my day. I'll share you all the photos. And ಹೇಳ್ಬೇಕಂದ್ರೆ ನಂದು ಹೇಳಿದೆ she made ಪರ್ಫೆಕ್ಟ್. also, yeah. ಅವಳಿಗೆ ಕಾಫಿ ಅಂದರೆ ಹೆವಿ ಇಷ್ಟ. ಪ್ರತಿ ಸತಿ ಬಂದಾಗೂ ತಲೆ ತಿಂತಾಳೆ, ಕಾಫಿ ಬೇಕು ಅಂತ. ಬಟ್ ದಿಸ್ ಟೈಮ್ ಅವಳಿಗೋಸ್ಕರ ನಾನೇ ಮಾಡಿಕೊಟ್ಟಿರೋದು. Yes. ಅಲ್ಲಿ ನೋಡಿರಿ, ಅಲ್ಲಿ ಹಿಂಗೆ ಕುತ್ಕೊಂಡು ನೋಡ್ತಿದ್ದಾನೆ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅಂತ. ಆ್ಯಂಡ್ So thank you all for all your wishes and yeah, you all have made my day. So I'm very happy and cute. ಆ್ಯಂಡ್ ಥ್ಯಾಂಕ್ ಯು ಲಾಟ್. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್, ಶೇರ್, ಕಮೆಂಟ್. Next vlog ಅಲ್ಲಿ if possible we'll do in ಬ್ಯಾಂಗ್ಳೂರ್. yeah. ಆ್ಯಕ್ಚುಲಿ ನಾನು ಹೋಗ್ತಿದ್ದೀನಿ, ನಾನು ಈಗ ಹೊರಟಿದ್ದೀನಿ, ರೆಡಿಯಾಗಿದ್ದೀನಿ. ಬ್ಯಾಗು ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಈಗ ಲೈಕ್ ಅರೌಂಡ್ 6:20 ಹೊರಡ್ತಿದ್ದೀನಿ. ಇಫ್ ಪಾಸಿಬಲ್ ವಿಲ್ ಮೀಟ್ ಓವರ್ ದೇರ್. ಇನ್ನು ಪ್ಲ್ಯಾನ್ಸ್ ಏನು ಕರೆಕ್ಟಾಗಿ ಗೊತ್ತಿಲ್ಲ. ವಿ ಆರ್ But ಥಿಂಕಿಂಗ್. Mysore, it is wow, made my day. ಲವ್ ಯು. ದಯವಿಟ್ಟು ಎಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ದಯವಿಟ್ಟು ನಮ್ಮಂಥ ಸಾರಿ, ಇಟ್ಸ್ ನಾಟ್ ಮೈ ಯೂಟ್ಯೂಬ್ ಚಾನಲ್. ಇವಳಿಗೆ ಸ್ವಲ್ಪ ನೀವೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಆದರೆ ವಿಲ್ ಡೂ ಲೈಕ್ ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡ್ತೀವಿ. Yeah, ವಿಲ್ who know better. ಅದೆಲ್ಲ ಅದು ಪಕ್ಕ. ಇಫ್ ಯು ವಾಂಟ್ ಎನಿ ಲೈಕ್ ಚಾಲೆಂಜಿಂಗ್ ವೀಡಿಯೋಸ್ Please do ಪ್ಲೀಸ್ ಡೂ comment below ಕಮೆಂಟ್. what kind of videos you guys need. ಕನ್ನಡದಲ್ಲಿ ಮಾತಾಡೋ. ಯಾವ ಥರ ಬೇಕು ಅಂತ. So we will do that. We'll try our best to give better videos And entertain you mainly. Thank you so much. Bye guys, signing off. Krishma Kavirama with Diksha Deeksha Gowda. Bye bye.